ಎಲ್ಲ ಮಾಜಿ ಸೈನಿಕರಿಗೆ ನಮಸ್ಕಾರ. ನಾನು ಜಗದೀಶ್ ಪೂಜಾರಿ ಬೆಳಗಾವಿಯಿಂದ ನಮ್ಮ ಎಲ್ಲ ಸಮಸ್ತ ಮಾಜಿ ಸೈನಿಕರ ಬಂಧುಗಳಿಗಾಗಿ ಈ ಮಹತ್ವದ ವಿಡಿಯೋ ಸಂದೇಶವನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ತಾವೆಲ್ಲರ ಇದನ್ನು ಕೇಳಿ ಮತ್ತು ನಮ್ಮ ಎಲ್ಲ ಮಾಜಿ ಸೈನಿಕರಿಗೆ ತಲುಪಿಸುವಂತಹ ಕೆಲಸ ಆಗಬೇಕು. ಯಾಕಂತಂದರೆ ನಾವು ಕಳೆದ ಹಲವಾರು ದಿನಗಳಿಂದ 3-4 ತಿಂಗಳಿಂದ ಒಂದೆರಡು ಮೆಸೇಜ್ಗಳನ್ನು, ಒಂದೆರಡು ಸಂದೇಶಗಳನ್ನು ನಾವು ನಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಏನಪ್ಪ ಅಂತಂದರೆ, ಸುಳ್ಳು ಸಂದೇಶಗಳನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ ನಮ್ಮ ಮಾಜಿ ಸೈನಿಕರ ಡಾಟಾ ಆಗಲಿ, ನಮ್ಮ ಮಾಜಿ ಸೈನಿಕರ ಅಡ್ರೆಸ್ ಆಗಲು, ಫೋನ್ ನಂಬರ್ ಆಯಿತು, ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕದಿಯುವಂಥ ಕೆಲಸ ಆನ್ಲೈನಲ್ಲಿ ನಡೀತಾ ಇದೆ. ಆದ್ದರಿಂದ ತಾವು ಗಮನಿಸಿರಬಹುದು, ಧಾರವಾಡ ಹತ್ತಿರ ಇರುವಂಥ ಮುಮ್ಮಿನಗಟ್ಟಿ ಹತ್ತಿರ HALನ ಒಂದು ಶಾಖೆ ಪ್ರಾರಂಭವಾಗ್ತಾ ಇದೆ. ಅಲ್ಲಿ ಸಾಕಷ್ಟು ಮಾಜಿ ಸೈನಿಕರ ವೇಕೆನ್ಸಿಗಳಿವೆ ಅನ್ನುವಂಥ ಒಂದು ಮಾಹಿತಿ ವಾಟ್ಸಪ್ ಗ್ರೂಪಲ್ಲಿ ಹರಿದಾಡ್ತಾ ಇದೆ. ಅದೇ ರೀತಿ ಕಳೆದ ಒಂದು ವಾರದಿಂದ ಬೆಳಗಾವಿಯ JL ವಿಂಗ್ನಲ್ಲಿ ಸುಮಾರು 200 ಸೆಕ್ಯೂರಿಟಿ ಗಾರ್ಡ್ಗಳು ಮಾಜಿ ಸೈನಿಕರು ಬೇಕಾಗಿದ್ದಾರೆ ಅನ್ನುವಂತಹ ಮಾಹಿತಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ. ದಯಮಾಡಿ ಯಾವುದೇ ಮಾಜಿ ಸೈನಿಕರು ಈ ರೀತಿಯಾದಂತಹ ಒಂದು ಸಂದೇಶ ಬಂದ ಕೂಡಲೇ ಅದಕ್ಕೆ ಕರೆ ಮಾಡಿ, ಅಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರಿಗೆ ಕರೆ ಮಾಡಿ, ಅದು ಸಂದೇಶ ನಿಜಾನೋ ಸುಳ್ಳು ಅನ್ನುವಂಥದ್ದನ್ನು ಪ್ರಾಮಾಣೀಕರಿಸಿ ಪ್ರತ್ಯೇಕಿಸಿ ಆ ನಂತರ ಇನ್ನೊಬ್ಬರಿಗೆ ಸೆಂಡ್ ಮಾಡೋದು ಒಳ್ಳೆಯದು. ಯಾಕಂತಂದರೆ ಇವತ್ತಿನ ಕಾಲದಾಗ ಯಾವುದೇ ಕ್ರೈಮ್ಗಳಿಗಿಂತ ಈ ಸೈಬರ್ ಕ್ರೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ, ಅಷ್ಟೇ ಡೇಂಜರಸ್ ಆಗಿದೆ. ನಾವು ಇವತ್ತು ಇಲ್ಲೇ ಕೂತ್ಕೊಂಡು ಇಡೀ ಜಗತ್ತನ್ನು ನೋಡುವಂಥ ಈಗ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ಈ ರೀತಿ ಇಂಟರ್ನೆಟ್ ಯೂಸ್ ಮಾಡ್ತಿರುವಾಗ ಸಾಕಷ್ಟು ಜನ ನಮ್ಮನ್ನು ನಂಬಿಸಿ ಮೋಸ ಮಾಡ್ಬೋದು, ನಮ್ಮ ಬ್ಯಾಂಕ್ಗಳಲ್ಲಿರುವಂಥ ಹಣವನ್ನು ಲೂಟಿ ಮಾಡ್ಬೋದು. ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆ ಈಗ ನಡೀತಾ ಇದೆ. ಆದ್ದರಿಂದ ಎಲ್ಲ ಮಾಜಿ ಸೈನಿಕರು ಸ್ವಲ್ಪ ಇಂಥ ಸಂದೇಶಗಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಳ್ಬೇಕು. ನಾನು ಯಾಕೆ ಇದನ್ನು ಸುಳ್ಳು ಇದೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಖುದ್ದಾಗಿ ಆ ನಂಬರ್ಗಳಿಗೆ ಫೋನ್ ಮಾಡಿ ಆ ಫೋನ್ಗಳು ಅಟೆಂಡ್ ಮಾಡ್ತಾ ಇಲ್ಲ, ಮತ್ತು ಅಟೆಂಡ್ ಮಾಡಿದರೂ ಕೂಡ ನಾವಂತೂ ಮೆಸೇಜ್ ಹಾಕಿಲ್ಲ, ಇದು ಸುಳ್ಳು ಸಂದೇಶ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ತಗೊಂಡ ಮೇಲೆ ಈ ಒಂದು ಸಂದೇಶವನ್ನು ಮಾಡ್ತಾಯಿದ್ದೀನಿ. JL ವಿಂಗ್ನಲ್ಲಿ ಸುಮಾರು 200 ಮಾಜಿ ಸೈನಿಕರು ಸೆಕ್ಯೂರಿಟಿ ಬೇಕಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕಳೆದ ಒಂದು ವಾರದಿಂದ ನಮ್ಮ ಬೆಳಗಾವಿ ಎಲ್ಲ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ. ನಾನು ಖುದ್ದಾಗಿ ಅಲ್ಲಿ ಹೋಗಿ ನಂತರ ಆ ನಂಬರಿಗೆ ಫೋನ್ ಮಾಡಿ, ನನಗೂ ಕೂಡ ಸಾಕಷ್ಟು ಜನ ಫೋನ್ ಮಾಡಿದರು. ಈ ರೀತಿ ಹಲವಾರು ಮಾಜಿ ಸೈನಿಕರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇದು ನಿಜಾನ ಸುಳ್ಳು ಅಂತೇಳಿ. ನಾವು ಖುದ್ದಾಗಿ ಆ ನಂಬರ್ಗಳಿಗೆ ಫೋನ್ ಮಾಡಿದ್ರು ಕೂಡ ಯಾರೂ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ಆ ರೀತಿಯಾದಂಥ ಸುಳ್ಳು ಮಾಹಿತಿಯನ್ನು ಯಾರೂ ಕೂಡ ಶೇರ್ ಮಾಡಬೇಡಿ. ಒಂದು ವೇಳೆ ನಿಜ ಆಗಿದ್ದರೂ ಕೂಡ ಅದನ್ನು ತಾವು ಮೊದಲು ವಿಚಾರಿಸಿದ ನಂತರ ಗ್ರೂಪ್ಗಳಿಗೆ ಹಾಕಿ. ಯಾಕಂತಂದರೆ ನಾವು ಕಳಿಸುವ ಒಂದು ಸಂದೇಶದಿಂದ ಯಾರೋ ಅಥವಾ ಯಾರಿಗಾದರೂ ಏನಾದರೂ ನುಕ್ಸಾನಾಗಲಿ, ಫೈನಾನ್ಷಿಯಲ್ ನುಕ್ಸಾನಾಗಲಿ, ಅದಾಗಬಾರ್ದು. ಆದ್ದರಿಂದ ಗ್ರೂಪ್ಗಳಲ್ಲಿ ಯಾವುದೇ ಒಂದು ಮೆಸೇಜನ್ನು ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಇಲ್ಲ 10 ಸರಿ ವಿಚಾರ ಮಾಡಿ ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿ. ನಾವೊಂದು ಹಾಕಿದ ಮೆಸೇಜ್ನಿಂದ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಕೂಡ ನುಕ್ಸಾನಾಗಬಾರ್ದು. ಇದೊಂದೇ ಮಾಹಿತಿ ಇತ್ತು. ದಯಮಾಡಿ ಈ ಸಂದೇಶವನ್ನು ನಮ್ಮೆಲ್ಲ ಮಾಜಿ ಸೈನಿಕರಿಗೆ ತಾವು ಶೇರ್ ಮಾಡಬೇಕು, ಎಲ್ಲರನ್ನೂ ಇದರಿಂದ ಜಾಗೃತಗೊಳಿಸಬೇಕಂತೇಳಿ ಮತ್ತೊಮ್ಮೆ ನಾನು ವಿನಂತಿಸಿಕೊಂಡು ಈ ನನ್ನ ವಿಡಿಯೋ ಸಂದೇಶವನ್ನು ಮುಗಿಸ್ತೀನಿ. ನಮಸ್ಕಾರ.